ಕೇಳುತ್ತೇನೆ. ಭಾವಿಸಿದೆಯಲ್ಲ, ಕೈ ಹಿಡಿದು ಚೆನ್ನಾಗಿ ಪಾಠ ಕಲಿಸುವಂತೆ ಮಾಡದಿದ್ದರೆ ತಂದೆ ಹೆಸರು ಸಿದ್ದರಾಮಯ್ಯ ಅಂತ ಕರೆಯಬೇಡ. ಮದುವೆ ಆಗಿ ಹೋದ ಮೇಲೆ ಬರೋದ್ರೊಳಗ ಒಂದ ಯಾಕಂದ್ರೆ ನಿನ್ನ ಪಾಪು ಎತ್ತಾಡಿಸ್ಬೇಕಂತ ಬಹಳ ದಿವಸದ ಆಸೆ ನೋಡಿ. ಆಯ್ತಾಯ್ತು, ಆಸೆ ನಿರ್ವಹಿಸ್ತೀನಿ. ಈ ನಿನ್ನ ದರಿದ್ರ ತಂದೆಯ ಮನೆ ತೆರೆದು ಗಂಡನ ಮನೆ ಎಂಬ ಸ್ವರಾಜ್ಯ ಸೇರಲು ಅಪ್ಪ ಅಣ್ಣನನ್ನು ಅಗಲಿ ಹೋಗುವ ನಿಮ್ಮಣ್ಣನ ಘೋರ ತಪಸ್ಸಿನ ಫಲಕ್ಕಾಗಿ ಪತಿಯನ್ನು ಪಡೆದ ನೀನು ನಾಳೆ ಪರದೇಶಿಯಾದ ಮಗ ನನ್ನ ಶಿವಾನಂದ ಕಾಣಲಾರ್ದ ಭಾಗ್ಯವನ್ನು ತಂದುಕೊಟ್ಟ ನನ್ನ ಅಣ್ಣನ ಋಣವನ್ನು ಕ್ಷಣ ಕ್ಷಣಕ್ಕೂ ಸ್ಮರಿಸಿ ಮುಂದೆ ಸಾಗುತ್ತೀನಪ್ಪ. ನನ್ನ ಜೀವನದಲ್ಲಿ ನನ್ನ ಅಮೂಲ್ಯವಾದ ವಸ್ತು ಅಂದ್ರೆ ನನ್ನ ಅಣ್ಣ. ಅಣ್ಣನ ಆಶೀರ್ವಾದದಿಂದ ಈ ಜನ್ಮದಲ್ಲಿ ನಾನು ಪತಿಯನ್ನು ಪಡೆದು ಪಾವನವಾಗಿಬಿಟ್ಟೆ. ನನ್ನ ಗಂಡನ ಮನೆಯವರು ನನಗೆ ಅಮೃತವನ್ನೇ ಕುಡಿಸಿದ್ರು. ಈ ನನ್ನ ತವರ ಮನೆ ಗಂಗೆಯನ್ನು ನಾನು ಯಾವತ್ತೂ ಮರೆಯೋದಿಲ್ವಪ್ಪ. ಇದುವರೆಗೂ ನಿಮ್ಮಿಬ್ಬರ ಪ್ರೇಮ ಪಂಜರದಲ್ಲಿ ಅಕ್ಕಿಯಾದ ಈ ಗಿಳಿಮರಿ ಇವತ್ತು ಬೇರೊಬ್ಬರ ಮನೆಯಲ್ಲಿ ಸೇವೆಗೆ ಸಿದ್ಧರಾಗುವುದನ್ನು ನೋಡಿ ಸಹಿಸಲಾರ್ದ ಸಂಕಟವಾಗ್ತಾ ಇದೆಯಪ್ಪ, ನಿನ್ನ ಅತಿಯಾದ ಅಳು ಕಂಡು ನನ್ನ ಕರಳು ಕತ್ತರಿಸಿದಂತಾಗುತ್ತಿದೆಯಮ್ಮ. ಒಂದು ಹನಿ ನೀರು ಕುಡಿಯಬೇಕಾದರೂ ನೀನು ಕುಡಿದ ಪಾತ್ರೆಯನ್ನು ಬಯಸುತ್ತಿದ್ದ ಈ ನಿನ್ನ ಅನ್ನ. ಆದರೆ ಇಂದು ನಿನ್ನ ಈ ಅಗಲಿಕೆಯನ್ನು ಕಂಡು ಯಾರೋ ಬಂದು ಕತ್ತು ಇಚಿಗಿದಂತಾಗುತ್ತಿದೆಯಮ್ಮ, ಕತ್ತು ಇಚಿಗಿದಂತಾಗುತ್ತಿದೆ. ನಾನು ಹೆಣ್ಣಾಗಿ ಹುಟ್ಟಿದ ತಪ್ಪಿಗಾಗಿ ಅಲ್ಲಿವೆ ನಿನ್ನಿಂದ ಅಗಲ್ತಾ ಇರುವುದು. ಒಂದು ವೇಳೆ ನಾನು
ನಮ್ಮ ಮನೆಯಲ್ಲಿ ಅಷ್ಟೇ ಹುಟ್ಟಿಲ್ಲ. ಹೆಣ್ಣು ಹಡಿದವರನ್ನ ಈ ರೀತಿ ಹಣೆಬಡಿಯುತ್ತ ಕುಳಿತರೆ ಪ್ರಪಂಚದಲ್ಲಿ ಮದುವೆ ಮುಂಜಿಗಳು ಕೂಡ ನಡೆಯಲಿಕ್ಕಿಲ್ಲ. ಶಿವಾನಂದ, ನಾನು ಮುಂದೆ ಹೋಗುತ್ತೇನೆ. ನಿನ್ನ ತಂಗಿಯನ್ನು ಕರೆದುಕೊಂಡು ಬೇಗನೆ ಬಂದುಬಿಡು. ನೊಂದು ಬೆಂದ ಜೀವ ನಿಮ್ಮನ್ನೊಂದು ಮಾತು ಕೇಳ ಬಯಸುತ್ತೇನೆ. ಏನದು? ಸೋಮಶೇಖರನಿಗೆ ಸೋದರ ಮಾವಂದರಾದ ನೀವು ನನ್ನ ತಂಗಿಗೆ ತಂದೆಯ ಸ್ವರೂಪವಾಗಿ ಅವಳು ತಪ್ಪಿದಲ್ಲಿ ಪ್ರೀತಿಯಿಂದ ಮುಂದಿನ ಮಾರ್ಗ ತೋರಿಸಿ ಅವಳಿಗೆ ಮಗಳೆಂಬ ಮಮಕಾರದಿಂದ ಮುತ್ತೈದೆ ಭಾಗ್ಯ ಕಲ್ಪಿಸಿಕೊಡೆಂದು ನಿಮ್ಮ ಪಾದ ಎರಗಿ ಬೇಡಿಕೊಳ್ಳುತ್ತೇನೆ. ಮಾಡ್ರಿ, ನನಗೂ ಕೂಡ ಒಬ್ಬಳು ಮಗಳಿದ್ದಾಳೆ ಶಿವಾನಂದ. ಮಗಳನ್ನು ಹೇಗೆ ಕಾಣಬೇಕು, ಹೇಗೆ ನಕ್ಕನೆಲಿಸಬೇಕು, ಹೇಗೆ ಅತ್ತ ಅಳಿಸಬೇಕು ಪಾಠ ನನಗೆ ಚೆನ್ನಾಗಿ ಗೊತ್ತು. ಬರ್ತೀನಿ, ಬೇಗ ನನ್ನ ತಂಗಿಯನ್ನು ಕರೆದುಕೊಂಡು ಬಂದುಬಿಡು. ನನಗೆ ಒಂದೇ ಸಾಕು ಈ ಅನ್ನನಿಗೆ, ನೀ ಹರಿಸು ತಂಗಿ ನಿನ್ನ ತವರಿಗೆ. ಕಣ್ಣೀರೇ ತಂಗಿ ಕಣ್ಣಲ್ಲಿ ನಗುತ್ತಾ ಸಾಕು ನಿನಗೆ ಚೆಲ್ಲಿ, ನನಗೆ ಒಂದೇ ಸಾಕು ಈ ಅನ್ನನಿಗೆ, ನೀ ಹರಿಸು ತಂಗಿ ನಿನ್ನ ಇಂದು ನೀನು 5 ಮುತ್ತುಗಳನ್ನು ಪಡೆದು ಮುತ್ತೈದೆ ಆದೆಯಮ್ಮ. ಆ 5 ಮುತ್ತುಗಳು ಯಾವುದೆಂದು ನನಗೆ ಗೊತ್ತೇನಮ್ಮ? ಹೇಳಿಲ್ಲಮ್ಮ. ತಂಗಿ, ನಿನ್ನ ಹಣಿಯ ಮೇಲಿರುವ ಕುಂಕುಮ 1 ಮುತ್ತು, ನಿನ್ನ ಮೂಗಿನಲ್ಲಿರುವ ನತ್ತು 2ನೇ ಮುತ್ತಮ್ಮ, ತಾಳಿ 3ನೇ ಮುತ್ತಮ್ಮ, ಈ ಹಸಿರು ಬಳೆ 4ನೇ ಮುತ್ತಮ್ಮ, ಇನ್ನು ನಿನ್ನ ಕಾಲಿಗೆ ತೊಡಿಸಿರುವ ಕಾಲುಂಗುರ 5ನೇ ಮುತ್ತಮ್ಮ. ನೋಡಮ್ಮ, ನಿನ್ನ ಹಣಿಯ ಮೇಲೆ ನಗುತ್ತಿರುವ ಕುಂಕುಮದ ಬಣ್ಣು ಕೆಂಪು. ಕೆಂಪು ಈ ಪ್ರಪಂಚದಲ್ಲಿ ಅಪಾಯದ ಸಂಕೇತಮ್ಮ. ಅಪಾರವಾದ ಸಂಪತ್ತಿನ ಪತಿಯನ್ನು ಬಿಟ್ಟು ಮತ್ತೆ ಯಾವೇ ಗಂಡಸರು ನಿನ್ನ ಸನಿಯ ಸರಿದರೆ ಆ ಹೆಣ್ಣು ಅಪಾಯವೆಂದು ಸೂಚಿಸುವುದಮ್ಮ ಈ ಹಣಿ ಮೇಲಿನ. ಇನ್ನು 2ನೇ ಮುತ್ತು, ನಿನ್ನ ಮೂಗಿನಲ್ಲಿರುವುದು 2ನೇ ಮುತ್ತ. ಹೆಣ್ಣಾದವಳಿಗೆ ಗಂಡನೇ ಉಸಿರು. ಆ ಗಂಡನ ಮೇಲೆ ಅವಳ ದೃಷ್ಟಿ ಸದಾ ಇರಲೆಂದು ನಿನ್ನ ಮೂಗಿನಲ್ಲಿ ಮುತ್ತು ತೊಡಿಸಿದ್ದಾರಮ್ಮ, ಮುತ್ತು ತೊಡಿಸಿದ್ದಾರೆ.
ಇನ್ನು ಮೂರನೇ ಮುತ್ತು ಈ ನಿನ್ನ ಕೊರಳು ತಾಯಮ್ಮ. ನಿನ್ನ ಪತಿಯ ಮನೆಯಲ್ಲಿ ಎಷ್ಟೇ ಸಂಕಟ ಬಂದರೂ ಕುತ್ತಿಗೆವರೆಗೂ ಬರುವವರೆಗೂ ಕಾಯ್ದುಕೊಂಡು ತಾಳಮ್ಮ ಎಂದು ನಿನ್ನ ಕೊಳ್ಳಲ್ಲಿ ತಾಳಿ ಕಟ್ಟಿದ್ದಾರಮ್ಮ. ಇನ್ನು ನಿನ್ನ ನಾಲ್ಕನೆಯ ಮುತ್ತು ಹಸಿರು ಬಳೆ. ಹಸಿರು ಬಳೆ ಈ ಪ್ರಕೃತಿಯ ತಾಯಿಯ ಮಡಿಲಲ್ಲಿ ಹೇಗೆ ಸದಾ ನಗುತ್ತಾ ಇರ್ತಾಳೋ ಅದೇ ರೀತಿ ನಿನ್ನ ಗಂಡನ ಮನೆಯಲ್ಲಿ ನೀನು ಇದ್ದು ಸದಾ ಮನೆ ನಗಲೆಂದು ನಿನ್ನ ಕೈಗೆ ಹಸಿರು ಬಳೆಯನ್ನು ತೊಡಿಸಿದ್ದಾರಮ್ಮ. ಇನ್ನು ಐದನೇ ಮುತ್ತಮ್ಮ ಕಾಲುಂಗುರ. ನೋಡಮ್ಮ, ಹೆಣ್ಣಾದವಳಿಗೆ ಮದುವೆಯ ಪೂರ್ವದಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಂಬ ಹಕ್ಕಿಯೊಡನೆ ಚೆನ್ನಾಗಿ ಹಾರಾಡಬಹುದಮ್ಮ. ಆದರೆ ಮದುವೆ ಎಂಬ ಬಂಧನದ ನಂತರ ಅನ್ಯ ಹಕ್ಕಿಯೊಡನೆ ಹಾರಾಡುವ ಹಕ್ಕು ನಿನಗಿಲ್ಲಮ್ಮ. ಅಂತೆಯೇ ನಿನ್ನ ಕಾಲಿಗೆ ಬೇಡಿಯ ರೂಪದಲ್ಲಿ ಕಾಲುಂಗುರ ತೊಡಿಸಿದ್ದಾರಮ್ಮ. ನೋಡಮ್ಮ, ಈ 5 ಮುತ್ತುಗಳನ್ನು ಪಡೆದು ನೀನಿಂದು ಮುತ್ತೈದಮ್ಮ, ಮುತ್ತೈದ. ಇಂದು ನೀನು ನಿನ್ನ ಗಂಡನ ಮನೆಗೆ ಪ್ರಥಮವಾಗಿ ಹೋಗುತ್ತಿರುವೆಯಮ್ಮ. ಆದರೆ ಹೋಗುವ ಸಮಯದಲ್ಲಿ ನಿನ್ನ ಕೈ ತುಂಬಾಗಲಿ ನಿನ್ನ ಹೃದಯ ತುಂಬವಾಗಲಿ ಕೊಡಲು ಈ ಅಣ್ಣನ ಬಳಿ ಏನು ಇಲ್ಲಮ್ಮ. ಆ ದೇವನಲ್ಲಿ ಬೇಡಿಕೊಳ್ಳುವುದಿಷ್ಟೇ ಅಮ್ಮ, ನನ್ನ ತಂಗಿಗೆ ಬರುವ ಕಷ್ಟಗಳನ್ನು ನನಗೆ ಕೊಡು ದೇವ ಎಂದು ಬೇಡಿಕೊಳ್ಳುವುದಷ್ಟೇ ಅಮ್ಮ. ಅದನ್ನು ಹೊರತು ನನ್ನಲ್ಲಿ ಕೊಡುವ ಶಕ್ತಿ ಅಳಬೇಡಮ್ಮ ತಂಗಿ, ಅಳಬೇಡ. ಕಣ್ಣೀರು ತೆಗಿಬೇಡಮ್ಮ, ಕಣ್ಣೀರು ತೆಗಿಬೇಡ. ಈ ತವರ ಮನೆಯಲ್ಲಿ ಕೊಟ್ಟ ಮಣ್ಣಿಗೆ ಮಂಗಲವಾಗಿ ಬೆಳಗುನಿ ತಂಗಿ ಜ್ಯೋತಿಯಾಗಿ ತುಂಬಿದ ಮನೆಗೆ ಹೆಸರಾಗಿ ನಡಿಬೇಕು ತಂಗಿ ತಲೆವಾಗಿ ಸಂಸಾರದ ಕಣ್ಣಾಗಿ ಬೆಳಗುನಿ ತಂಗಿ ಜ್ಯೋತಿಯಾಗಿ ಕಣ್ಣೀರೇ ತಂಗಿ ಕಣ್ಣಲ್ಲಿ ನಗು ನಗುತ್ತಾ ಸಾಗು ನಿನಗೆಲ್ಲಿ ನಿನಗೆ ಒಂದು ಸಾಕು ನನ್ನನಿಗೆ ನೀ ಹರಿಸು ನಿನ್ನದವರಿಗೆ ನೀ ಹರಿಸು ನಿನ್ನದವರಿಗೆ ಹರಿಸು ಮಾಸ್ತರ ಮನಿ ಬಾಡಿ ಕೊಡಬಾರ್ದಾಗಿತ್ರಿ ಅವನ ಒಟ್ಟು ಭಾಳ ಎಬಡ್ಗತ್ತ ದಗದಾಗಿಬಿಟ್ಟೈತಿ ನಮದು ಒಟ್ಟು ಅದೇನು ಮಾತಾಡ್ಲಿ ನಮಗ್ ನಾವು ಇದನ್ನ ಮಾಡ್ಕೊಂಡಂಗ ಅಂತಂದ ನಮದ ಒಂದು ಬಾಡಿ ಹಾಕಿದಂಗೆ ಆಗೈತ್ರಿ ಒಟ್ಟ ಇವನು ಇದಕ್ಕ ತನಕ ಎಂತೆಂತ ಅಧಿಕಾರಿಗಳು ನಮ್ಮ ಮನ್ಯಾಗ ಬಾಡಿಗೆ ಐತ್ರಿ ಅವನು ನಮ್ಮ ಹುಡುಗಿ ಆ ತೆಲಿ ಸಹಿತ ಕಣ್ಣು ಸಹಿತ ಹಾಕ್ತಿದ್ದೀವಲ್ಲ ಈ ಮಗ ಮಾಸ್ತರ್ ಏನು ಬಂದಾನು ಸಾಲೆ ಬೆಟ್ಟ ಗಂಟಿ ಹೊಡೆದ ಮನೆಗೆ ಬರೋದು ಅಷ್ಟ ತಡ ಈ ಮಗಂತೇನು ವಾಸ ಪಡೆದಿರ್ತೈತೋ ಏನು ನಮಗೂ ಸಮಸ್ಯೆ ಇಲ್ಲ 7 ವರ್ಷಲ ದಾಡಿ ದಡ ಊರು ಬಂದಕ್ಕಿನ ಈಗ ಬಂದ್ರಿ ಮಾಸ್ತರ್ಗಳ ಹಸುವಾಗ್ಯಾವನ್ರಿ ಗುರುಗಳ ತಂದ ಅವ್ನು ಗಲ್ಲ ಕೈ ಹಚ್ಚಿ ಕೇಳ್ತೈತ್ರಿ ಆಗ 1 ತಿಂಗಳದಾಗ ಈ ನಮ್ಮನಿ ಗದ್ಲ ಹಿಡ್ಸ್ಯಾನಂದ್ರ ಮಗ ಈ ನೇರ ದರ್ ಕಾರ್ತ ಒಂದು 5-6 ತಿಂಗಳು ಮೆಟ್ಟ ಹೋಗೋದ ತಿಳ್ಕೊರ್ ನಾವು ನಮ್ಮ ಹುಡುಗಿನ ಹಾರ್ಕೊಂಡು ಹೋಗೋದಂತರೂ ಗ್ಯಾರಂಟಿನ ಏನು ಪಾಪ ಮಾಡಿದ್ರು
ಮೊಳಕಾಲ್ ಮಾಡ್ಕೊಂಡೇನ ಅಲ್ಲ ಹಾದೇ ನಿಸ್ತದೆ ಐತಿ ಮೊಳಕಾಲ್ ಮಾಡ್ಕೊಂಡೆ ತಿಡಿಮೆ ಹಾಕೋಲೆ ಅಲ್ಲ ಮನ್ಯಾಗ ಅಂತ ಸರಿಯಾಗಿ ಹೋಗ್ಬೇಕಂತ ಕೂತ್ರ ಇಲ್ಲೇ ಕೂತದೆ ಐತಿ ಮತ್ತ ಹಾದ್ಯಾಗ ಬಂದ್ ನಿತ್ತ ಒಂದ್ ಎರಡು ಯಾವ್ರಿ ಹೆಣಗಂಡಿ ಅವರು ಬರ್ತಾವು ಒಂದ್ ಸೇಪಾಶಿ ರೊಕ್ಕ ಇದಾವತ್ತಂದ ಹಾದ್ಯಾಗ ನಿತ್ರ ಇಲ್ಲೇ ನಿಂತದ ಐತಿ ಮತ್ತ ಇನ್ ಎದುರೇ ಹೋಗ್ಬತ್ತಿದ ಮಗನಿ ಬಿಟ್ರೆ ಮುದುಗಾರ ಲೈನ್ ನೋಡ್ಕೊಂಡು ಹೋಗ್ತೀನಿ ಆ ವಯಸ್ಸು ಹೋಗದ ಹೋಗ್ಯೈತೆ ನಮಗ ಯಪ್ಪ ಹೇಳ ಹಾಗಲ್ಲ ನಾನ್ ಅಂಗಡಿಗೆ ಹೊಂಟಿದ್ನ್ಯಾ ಹಾ. ನೀ ಇದ ಹಾದ್ಯಾಗ ನಿಂತ ವಿಚಾರ ಮಾಡ್ಕೊಂಡ್ ನಿಂತೆಲ್ಲ ಅದಕ್ಕ ಕೇಳ್ದೆ ಎಲ್ಲಿ ಹೊಂಟಿದ್ದಿ ಅಂತ ಏನ್ ತಪ್ಪ ನೋಡ್ತಂಗೆ ಇನ್ನು ನಮ್ಮ ತಿಳಿ ಸುದ್ದಿಯಾಗ ಉಳ್ದಿಲ್ಲ ಆ ಮಗ ತುರಟ್ಟಿ ಮಾಸ್ತರಿಗೆ ಆ ಮನಿ ಬಾಡಿಗೆ ಕೊಟ್ಟಿದೀವಲ್ಲ ಒಟ್ಟು ಹಿಂದಿ ಕುಡ್ದು ಮಂಗ್ಯಾನಂಗ ಆಗಿತ್ತು ನಮ್ಮ ತಿಳಿ ಇನ್ನ ಯಾವ ಟೈಮದಾಗ ಎಲ್ಲಿ ಇರ್ತೀವಿ ಅನ್ನೋದು ನಮ್ಗ ಗೊತ್ತಿಲ್ಲ ನೀ ಸುಮ್ಮ ಕಾಲ ಮುರ್ಕೊಂಡ ಮನ್ಯಾಗ ಕುಂಡ್ರೋದಟ್ಟ ಕರಿ ಆ ಕಡೆ ಅಡ್ಡ ತಿಂಟ ಅಡ್ಡಾಡ್ದು ಬಿಟ್ಟ ಏನಂತಪ್ಪ ನಾನ್ ಎಲ್ಲಿ ಅಡ್ಡಾಡಕತ್ತೀನಿ ಎಲ್ಲಿ ಅಡ್ಡಾಡಿಲ್ಲ ಇಲ್ಲಪ್ಪ ಭಾರಿ ಪೈ ಮತ್ತ ಅಲ್ಲ ಮಾನ್ಯ ಕಣಿಕಿ ಸಂತೆಗೆ ಭೇಟಿ ಆಗಿದೆ ಇಲ್ಲಿ ಯಾಕೆ ಬಂದದೀವ ಅಂತ ಕೇಳಿ ಕಣಿಕಿ ತರಾಕ ಬಂದನೆ ತಾಡ್ರಿ ಇವನವನ ಅಲ್ಲ ನಮ್ಮ ಮನ್ಯಾಗೇನ ಆಕಳು ಎಮ್ಮೆ ಎತ್ತು ಆಡು ಅಲ್ಲ ಕಣಿಕಿ ತಿನ್ನುವಂತ ದನಗಳೇ ನಮ್ಮ ಮನ್ಯಾಗಿಲ್ಲ ಏನ್ ನಿಮ್ಮ ಆತ್ಮಹತ್ಯೆ ತರಾಕ ಹೋಗಿದ್ದೇವೆ ನಿಮ್ಮ ಅವನ ಹೋಗಿದ್ದೆ ಹೇಳ ನಾನು ಮನೆ ರೇಖಾ ಓದಲ್ಲ ರೇಖಾ ಓದ್ಲು ಹುಷಾರಿರ್ಲಿಲ್ಲ ಅದಕ್ಕ ಕರೆದ್ಲ ಯವ್ವ ತಂಗಿ ಬಾ ಇಲ್ಲಿ ಕಡ್ಗಿ ಕೊಂಡು ಹೊರಸ್ಕೊಂಡು ಬಾ ಯಾಕಂದ್ರ ನೋಡ್ ನಾನ್ ಹೋಗಿ ತಗೊಂಡ್ ಬರಕ ನಂಗೆ ಬಹಳ ತ್ರಾಸ ಆಕೈತಿ ಅದಕ್ಕ ಆಕಿಗೆ ತ್ರಾಸ ಆಕಿತ್ತಂತ ನಾನೇ ತಗೊಂಡು ಏನ್ ತಪ್ಪಾತು ಏನ ರೇಖಾ ಆರಾಮಿಲ್ಲ ಆಗಿತ್ತು ಏನ ಮಾಸ್ತರ್ ಸಾರಿ ಸುಟ್ಟಿ ಮಾಡಿ ಸಂತೆ ಕಿರಿಯಾಡಕ್ ಬಂದಿದ್ದು ಯಾಂಬಲ್ ಮಗ ಇರ್ಲಿ ಮಾನ್ಯ ಕುಂಬಾರೋಣಿಗೆ ಭೇಟಿ ಗೊತ್ತೇನ ನಾನ್ ನೋಡಿದ್ಬಿಡಿ ಸಟ್ನ ಮರ್ಯಾದೆ ಅಲ್ಲಿ ಯಾಕೆ ಹೋಗಿದ್ದೆ ಅದಯ್ಯಪ್ಪ ಯಪ್ಪ ಅಲ್ಲಿ ನೋಡಲಿ ಮ್ಯಾಲೆ ಎಷ್ಟು ಬಿಸಿಲೈತು ಈ ಬಿಸಿಲೊಳಗ ನನಗೆ ಅಡ್ಡಾಡಿ ಬಹಳ ತ್ರಾಸಾಗಕತ್ತಿತ್ತು ಅದಕ್ಕ ಚಂದನೊಂದು ಹರಿವಿ ತಗೊಂಡ್ ಬಂದ ಅದ್ರೊಳಗ ನೀರ್ ಹಾಕೊಂಡು ಕುಡಿಬೇಕಂತಂದ ಹರಿವಿ ತರಾಕ್ ಹೋಗಿದ್ದೆ ಅಲ್ಲ ನಾ ಜಗತ್ತೆಲ್ಲ ತಿರುಗಾಡು ಮಗ ನಾನು ಒಂದು ಅರಿವಿ ತರದ ಹೋಗುದಿಲ್ಲ ನನಗೆ ಹೇಳಿ ತರ ತರ್ತಿದ್ದಿಲ್ಲನ ಈ ತರ್ತಿದ್ದಿ ಆದ್ರೆ ನಾನ್ ಚಂದ್ರ ತಂದ್ರೆ ಬಾಳ್ ಚಲೋ ಆಗ್ತಿತ್ತಂತ ಮತ್ತ ಸಂಧ್ಯಾಗ ಏನ್ ಮಾಡಾಕತ್ತಿದ್ದಿ ಅಂತ ಕೇಳಾಕತ್ತಿ ಏನ್ ಮಾಡಾಕತ್ತಿದ್ದಿ ಅಂತ ಹೇಳ್ತೀನಿ ಕೇಳಿ ಮನ್ಯಾಗ ಕುಂತು ಬ್ಯಾಸಡಿಗ ನಾನು ಮಾರ್ಗಿಗೆ ಹೇಳ್ತಾರಲ್ಲ ಬಂದ ನಡಿ ಸಂತಿಗೆ ಹೋಗಿ ಅಡ್ಡಾಡ್ಕೊಂಡ್ ಬರೋಣ ಅದಕ್ಕ ಹೋಗಿದ್ದೆ ಅಲ್ಲ ಹೋಗಿನ ಮದಿವಾಗುತ್ತಾನ ಆ ಕಡೆ ಅಡ್ಡಾತಿದ್ದ ತಿರುಗಾಡೋದು ಬಿಟ್ಟು ನೀ ಸುಮ್ಮ ಮೌಲ್ಯಾಗ ಕುತ್ತಿ ಪಾಡಾತ ಇದಕ್ಕ ಕಾಲ ಮೂರದ ಮನ್ಯಾಗ ಕುಂಡಿಸ್ತಾನ ಮತ್ ನಾನೇನ ಇನ್ನ ಮದುವೆ ಇಲ್ಲ ಮುಂದೆ ಇಲ್ಲ ಮದುವೆ ಆದ ಮೇಲೆ ನನಗೆ ಎಲ್ಲೋ ಅಡ್ಡಾಡ್ಕೊಂಡು ಹೋಗೋಣ ಅಂತ ದಿವಸ ಹೋಗಕತ್ರ ನೀನ್ ನೋಡಿದ್ರ ಅಲ್ಲ ಬಡ ನಮ್ಮ ಮಾವು ಇದ್ದಿದ್ದು ನನ್ನ ಬಾಳ ಹಿಂಗ ಎಲ್ಲರ ಹೋಗಿ ನಾನಿನ್ ಮಾಡಿದ್ದಕ್ಕ ನೀನೇನ ಹಚ್ಚೇವ್ ನೋಡಿ ಏನೋ 4-5 ನಾಟಕ ಮಾಡೋದು ನಮ್ನಿ ಎದಿ ಗೋದ್ ಒಂದ್ ಹೋಗದಿ ಅಷ್ಟನ್ನ ಅಲ್ಲ ಚಾಮನು ಶಿವಶಂಕರಪ್ಪನ ಫ್ಯಾಕ್ಟ್ರಿ ಹೋಗೈತೆ ಚಾಲುನ ನಿಂದ ಅಲ್ಲ ಆಡೋದ ತಪ್ಪಿಗೆ ಅಪ್ಪ ಒಂದೆರಡ ಬುದ್ಧಿ ಮಾತು ಹೇಳೋದು ಕಬಲ ಇಲ್ಲ ಅಲ್ಲ ನನ್ನ ತಂಗಿ ನನ್ನೊಂದು ಆಸೆ ಐತಿ ಏನೈತಿ ಗೊತ್ತೇನ ಹೇಳ ಅಣ್ಣ ಬೆಳ್ಳಿ ಮಕ್ಕಳಿಗೆ ತಂಗಿನೂ ಅತ್ತಾರ ತಾಯಿ ಸ್ಥಾನ ಕೊಡ್ತಾರ ಏನ ಹಾ ನೋಡ ನನ್ನೊಂದು ಆಸೆ ಐತೆ ಬೆಳ್ಳಿ ತೊಟ್ಟಲ್ದಾಗ ಕೂತ ಬೆಳ್ಳಿ ತೊಟ್ಲದಾಗ ಹಾ ಆಮೇಲೆ ಬೆಳ್ಳಿ ತೊಟ್ಟಲ್ದಾಗ ಕೂತ ಬಂಗಾರ ಬಟ್ಲೆ ಹಾಲು ಕುಡಿದು ನೋಡ್ಬೇಕು ಅನ್ನೋದೊಂದು ಆಸೆ ಐತಿ ನಂದ ಅಷ್ಟ್ರೊಳಗೆ ಯಾವ ಮಂಗ್ಯ ನನ್ನ ಮಗಾರೇ ಬಂದ ನನ್ನ ಕಣ್ಣಾಗ ಮಣ್ಣು ಹೋಗದ್ ನಿನ್ನ ಹಾರಿಸ್ಕೊಂಡು ಹೋದಂದ್ರ ನಾ ಹೊಯ್ಕೋಲೆ 3 ಹೊತ್ತು ಕೂಳು ಸಹಿತ ಕಾಣಾಕಿಲ್ಲಿ ನೀ ನನ್ ಹಿಂದಿದ್ದಾಗ ಯಾವ ನನ್ನ ಮಗ ಬರ್ತಾನ ಇಷ್ಟು ಜನ ಮುಂದೆ ಕುಂತಾರ ಒಬ್ಬರ ಬರಾಕತ್ತಾರ ಸಾಕ ಹೋಗೈತಿ ಸೀತಾ ಮಾತೆಗೆ ರಾವಣ ಅಂತವನು ಬಂದು ಕರ್ಕೊಂಡು ಹೋಗಿದ್ನಂತ ಬಾಳನಿ ಅಂತ ಕೊಂಡು ಹೋಗ್ತೀನಿ ಅಂತಂದು ಅಂತವನು ನನ್ನ ಜೀವನಾಗ
ಒಟ್ಟ ಕನಸು ಕಾಣೋದು ಮಾಡ ಬಡಿದು ಶಿಸ್ತಾಗಿ ನಿತ್ಯ ಮಾಡೋದು ಕನಸು ಕಾಣೋದು ಬಡಿದು ಶಿಸ್ತಾಗಿ ನಿತ್ಯ ಕಾಣೋದು ಮನಸ್ಸು ಮಾಡೋದು ಎಲ್ಲಿ ತಕ ರಾಮನ ಅಂತ ಗಂಡ ಬೇಕಾತಲ್ಲ ಅಲ್ಲಿ ತಕ ಕನಸ ಕಾಣೋದ್ನಿ ಇರ್ಬೇಕಾದ್ರೆ ಬಿಗ್ನಾಚಿನ ಹಂಗ ಕಾಣ್ತಿತ್ತು ನಿನ್ನ ಲುಂಗ್ಯಾಗ ಚೋಳು ಬಿಡ್ಲಿ ವೈ ಮತ್ತ ಸಿಕ್ಕಾದವ್ರಿಗೆಲ್ಲ ರಾಮ ಅಂದಗಿಂದಿ ಹಿಂದಿನ ಕಾಲದ ರಾಮನ ಕೈಯಾಗ ಬಾಣಿತ್ತ ಈಗಿನ ಕಾಲದ ರಾಮಗಳ ಕೈಯಾಗ ಪಿಸ್ತೂಲ್ ಐತಿ ಏನ್ ಮಾಡ್ತಾರ ಗೊತ್ತಿಲ್ಲ ತಂಗಿ ಅದಕ್ಕ ಸಿಕ್ಕಾದವ್ರಿಗೆ ರಾಮಂದ ಕೊಳ್ಳ ಕಟ್ಟ ಹಾರ ಗಿರ ಹಾಕ್ಕೊಂಡ್ಗಿಕ್ಕಿ ಗೊತ್ತಾತಿಲ್ಲ ನೀ ಮನೆಗೆ ನಡಿ ಸುಮ್ ಯಪ್ಪ ಮನೆಗೆ ಹೋಗ್ನಿ ನಾ ಮನೆಗೆ ಹೋಗ್ಬೇಕಾ ಹಾ ಯಪ್ಪ ಹಾ. ನೀನು ಮತ್ತೆ ಬೆಳಗ್ಗೆ ಎಲ್ಲ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ದಿಲ್ಲ ಊರಿಗೆ ಹೊಂಟಿಲ್ಲ ಏನು ನಾನು ಊರಿಗೆ ಎತ್ಕೊಡಿಕಿ ಕಾರ್ಬಾರನ ಬೇರೆ ಐತಿ ಒಟ್ಟ ನೋಡ್ತಂಗಿ ಊರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡ್ ಹೋತ ಕರೆ ಅವನು ಹೋಗಿ ಬಸ್ ಸ್ಟ್ಯಾಂಡ್ ಕಾಂತಾನ ಆಧಾರ್ ಕಾರ್ಡ್ ಹೆಂಗಸರು ಬಿಟ್ರೆ ಯಾರು ಇಲ್ಲ ಅಲ್ಲಿ ಬಸ್ಸಿನಾಗ ಡ್ರೈವರಿಕಿನು ಹೆಂಗಸರ ಟಿಕೆಟ್ ಹರಿಯವ್ರು ಹೆಂಗಸರನ ಹಿಂಗಾಗಿ ಒಟ್ಟು ಬ್ಯಾಸತ್ ಬಂದ್ ಬಿಟ್ನಿ ಹೇಳಿ ಬ್ಯಾಸತ್ ಯಾಕೆ ಬಂದಿ ಇವತ್ತು ನಮ್ಮ ಊರಾಗ ನಾಟಕ ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲೇ ಕುಂತಾರ ಎಲ್ಲೂ ಹೋಗೇ ಇಲ್ಲ ನಿನಗ್ ಸೋತಿ ಗೊತ್ತಾತಿಲ್ಲ ಯಾಕ ನಮ್ಮ ಓಣ್ಯಾಗ ಯಾನ್ ಆಧಾರ್ ಕಾರ್ಡ್ ಫ್ರೀ ಆಗಿತ್ಲೆ ವಾದವ್ರು ಇನ್ನ ಒಳ್ಳೆ ಬಂದಿಲ್ಲ ಅವ್ರು ಅರ್ಧಕ್ಕರ್ಧ ಹೋಗ್ಬಿಡ ಇನ್ನ ಗಂಡು ಹೊಟ್ಟಿನ ಬಿಡಾತಾರ ಗಂಡಸರ ಪಾಪ ನಿನ್ಗ ಗೊತ್ತಿಲ್ಲ ಅದ ಹೋಗ್ಲಿ ಬಿಡಪ್ಪ ಹಾ ಹೆಂಗಾರ ಮಾಡಿ ನಮ್ಮ ಅಪ್ಪನ್ ಕಳಿಸ್ಬೇಕಂತಂದ್ರೆ ಇದು ಒಂದು ಹೋಗಬಲ್ದಲ್ಲ ಮನೆಗೆ ಕುಂತೈತಿ ಏನಾರ ಒಂದು ಉಪಾಯ ಮಾಡಿ ಇದನ್ನ ಎತ್ತ ಹಾಕಿ ಕಳಿಸ್ಬೇಕ್ರಿ ಏನ್ ವಿಚಾರ ಮಾಡತ್ತದೀನಿ ಅದು ಯಪ್ಪ ಯಪ್ಪ ಇಲ್ಲಿ ನೋಡ ಯಪ್ಪ. ಬೆಳಗ್ಗೆ ಈರುಳ್ಳಿ ಹೆಚ್ಚಬೇಕಾದ್ರೂ ಇಷ್ಟು ಉದ್ದ ಕುಯ್ದು ಬಿಟ್ಟೈತಿ ಕೈಗ ಈಗ ನೀನು ಊಟಕ್ಕೆ ರೊಟ್ಟಿ ಬಡಿಬೇಕಂದ್ರ ನನಗ ಆಗಂಗೂ ಇಲ್ಲ ಯಪ್ಪ ನೀನ್ ಮತ್ತೆ ಊಟ ಹೆಂಗ ಮಾಡ್ತಿ ಅಂತೀನಿ ಇದು GS ಕುಲಕರ್ಣಿ ಪೇಷಂಟ್ ಆಯ್ತದ ಭಾಳ ಹೇಳ್ತಿತ್ತು ತಂಗಿ ಕೇಳಿ ಅಲ್ಲ ಇಲ್ಲಿಂದ ಇಲ್ಲಿವರೆಗೂ ಬಂದೈತಿ ಒಂದ್ 5-6 ಹೊರಗಿನ ಬೀಳತ್ತಾವ ಇದಕ್ಕೆ ಹೌದು ಈಗ ನಮ್ಮಲ್ಲಿ RMP ಡಾಕ್ಟರ್ ಹೋದ್ ಕೆಲಸ ಆಗಲಿಲ್ಲ ಬಹಳ ಸುರಿತಪ್ಪ ರಕ್ತ ಕರೇನಲ್ಲ ಊರೆಲ್ಲ ಕೆಂಪಾಗಿರ್ಬೇಕ ಪೂರ್ತಿ ಕೆಂಪಾತಪ್ಪ ಹಿಡಿದು ಹಿಡಿದು ಸಾಕಾಗ್ ಹೋತ್ ನನಗ ಕೈನ ಇರ್ಲಿ ತಂಗಿ ಮೊದಲ ಇಳಿಗೆ ಎತ್ತೈತಿ ಅಂತ ಹೇಳ್ತಿ ಅದ್ ಇಳಿಗಿ ನಿಮ್ಮ ಅವ್ಗ ಹೊಸ್ತಾಗಿ ಬರುತ್ತೆ ಇಳಿಗೈತಿ ಅದ ಇನ ಬಣ ಜಂಗ ಸಹಿತ ಇದ ಬಣ ಸಾಣಿ ಸಹಿತ ಇಡಿಸಿಲ್ಲ ಅದಕ್ಕೆ ನಾವು ಅವಾಗಿಂದಿಪ್ಪ ಅವಾಗಿಂದ ಅದಕ್ಕ ಜಂಗ್ ಐತೈತಿ ಅದ ಮತ್ತ ಜಂಗ್ ಐತಿದ್ ಇಳಿಗಿ ನಿನ್ನ ಕೈ ಐತೈತಿ ಅಂದ್ರ ಇನ್ಫೆಕ್ಷನ್ ಆತೈತಿ ತಂಗಿ ನಾ ಹೇಳೋ ಮಾತು ಕೇಳ ಪಟ್ ನೋಗಿ ಇಂಜೆಕ್ಷನ್ ಮಾಡ್ಕೊಂಡ್ ಬರು ನಡಿ ಯಪ್ಪ ನಿನಗೆ ಯಾಕಷ್ಟು ತ್ರಾಸ ನಮ್ಮ ಅಪ್ಪನ ನಾನು ಅಷ್ಟು ತ್ರಾಸ ಕೊಡಂಗೆ ಇಲ್ಲ ಸಂಜಿಕ ನಾನ ಹೋಗಿ ಮಾಡಿಸ್ಕೊಂಡ್ ಬರ್ತೀನಿ ನಾವು ಯಾರು ಚೇಂಜಿಗೆ ಮಾಡ್ಕೊಂಡ್ ಬರ್ತಿ ಚೇಂಜಿ ತಕಂದ್ರ ಬರು ಹೋಗಿ ಮ್ಯಾಗ ಬರ್ತೈತಿ ಅದ ಈಗ ನಡಿ ಪಟ್ಟು ಇಂಜೆಕ್ಷನ್ ಮಾಡ್ಕೊಂಡ್ ಬರೋಣ ನಾನು ಬರ್ತೇನೆ ಯಪ್ಪ ಬ್ಯಾಡಪ್ಪ ನೋಡ ನಿನಗ ಆಸತ್ತು ಬ್ಯಾಸತ್ತು ಬಂದಿರ್ತಿ ಹೊಟ್ಟಿಗ ಕೂಡಿಲ್ಲ ಅಂದ್ರ ತಲೆ ಚಕ್ರ ಬಂದು BP ಶುಗರ್ ಎಲ್ಲ ಜಾಸ್ತಿ ಆಗಿಗಾತ ಒಂದ್ ಕೆಲಸ ಮಾಡಿ ಈಗ ಹೋಗಿ ಊಟ ಮಾಡ್ಕೊಂಡ್ ಬಾ ನಾನು ಈ ಬಳ್ಳನ್ನ ತಗೊಂಡ್ ಹೋಗಿ ಆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ಬಿಡ್ತೀನಿ ಒಟ್ ನಿಂದ ಕರಿ ಅವಳಿಗೆ ಹೌದಾ ನಿಮ್ಮವನ ಮತ್ತೆ ಹೋಗಪ್ಪ ಅವ್ನು ಮೊದಲ ಮನ್ಯಾಗ ಅಡಿಗೆ ಮಾಡಿದ್ರು ಹುಡುಗಿ ಇನ್ ಎಲ್ಲಿ ಮೊದಲ ಶುದ್ಧ ಶಾಕಾರಿ ಶಿವಲ್ ಹಿಂಗಲ್ ಅಂಡಾಕರಿ ಮಕ್ಕಳು ನಾವು ಇನ್ ಎಲ್ಲಿ ಕಾಣವ ಲಿಂಗಾಯತ್ ಕಾಣವ ಹುಡುಕ್ಯಾಡ್ದು ಮರೇನ ನಾವ ಇರ್ಲಿ ನಾ ಊಟಕ್ಕೆ ಹೋಗಿರ್ತಾನೆ ನಿಮ್ಮ ಸೀದಾ ಮನೆಗೆ ಹೋಗ ಮತ್ತ ಹೂಯಪ್ಪ ನಮ್ಮಪ್ಪನ ಮಾತು ನಾನು ಯಾವತ್ತರ ಮೀರ್ತೀನಿ ನನ್ನ ಬಂಗಾರದ ಗುಂಡಿ ನೀನು ನಿನ್ನ ಮಾತು ಒಟ್ಟ ಮೀರಂಗಿಲ್ಲ ನಿನ್ನಂತ ಅಪ್ಪ ಇಲ್ಲ ಮನೆಗೆ ಹೋಗೋದ್ನಾಗ ಇಚ್ಚಿ ಕಡೆ ಉಣ್ಯಾಂದ ಮೂರನೇ ವಾರ್ಡ್ನಾಗ 2ನೇ ವಾರ್ಡ್ನಾಗ ಹಾಕಿ ಹೋಗ್ಬೇಡ ಮತ್ತ ಇನ್ ಯಾವ ಬಾಳ ಕಿತ್ತಾಳ ಅಡ್ಸಿ ಹೆಣ್ಣು ಮಕ್ಕಳ ಅದಾರ ಇಲ್ಲಿ ಮತ್ತೆ ಯಾರ್ಯಾರಿರ್ತಾರಪ್ಪ ಆ ವಾರ್ಡ್ನಾಗ ಅವ್ ಹೆಸರು ಹೇಳ ನಿಂಗೆ ತಿಳಿಯಂಗಿಲ್ಲ ಅವೆಲ್ಲ ನಮ್ಗೆ ಹೆಂಗದಾವ ಗೊತ್ತೇನ ಅವ್ ನಮ್ಗೆ ಗೌಂಟಿ ಹೆಸರು ಇದ್ದಂಗ ಅದಾವ ಹಂಗ ಹೆಸರು ಹೇಳ ತಿಳಿಯಲ್ಲ 3ನೇ ವಾರ್ಡ 2ನೇ ವಾರ್ಡ್ ಒಂದು ಬಿಟ್ಟ ಉಳಿದ ಬೇಕಾದ ವಾರ್ಡ್ನಾಗ ಹಾಕೊಂಡು ಸಮಾಧಾನ ಭಾಳ ಐತಿ ಮಂದಿ ಉದ್ದು ವಾರ್ಡ್ನಾಗ ಹೌದಾ ನಾ ಹೋಗ್ತಾನೆ ಮನೆ ಕಡೆ ಹೋಗ ಹಾ
ಗೊತ್ತೈತಿ ನಮ್ಮ ಅಪ್ಪ ಪಿಕನಾಶಿ ದೇವರ್ಷಿ ದರ್ಬೇಶಿ ವೈದೊಂದು ಯಾವ್ದಾರ ದೊಡ್ಡ ಚೋಳವ ಹೊಕ್ಕ ಒಳಗಿರ್ಬೇಕು ಹಿಂದೆ ಗಂಟು ಬಿದ್ದಿರ್ತಾನ್ರಿ ನಾನು ಮಾಸ್ತರ್ ಕೂಡ ಪಾಠ ಕಲಿಬೇಕು ಅಂತ ಏನಾರ ಪ್ಲಾನ್ ಮಾಡಿ ಬಂದಿರ್ತೀನಿ ಆಟಗೋಡೆಯಾಗಿ ನಿಂತ ಬಿಟ್ಟಿರ್ತಾನೆ ಏನಿಲ್ಲ ನಾಳೆ ಎಷ್ಟೊತ್ತಿದ್ರು ಮಾಸ್ತರ್ ಹತ್ರ ಪಾಠ ನಾನು ಕಲಿಯಬೇಕು ಕಲೀಲಿಲ್ಲ ಅಂದ್ರೆ ಈ ಟೈಮ್ ಒಳಗ ಮೊದ್ಲ ಬಹಳ ತ್ರಾಸ ಚಳಿ ಚಳಿ ಚಳಿಯ ಆಗಲೇ ಮನೆ ಕೆಲಸದಲ್ಲಿ ತೊಡಗಿದರೆ ನಾನೇನು ನಿನ್ನ ಭಾವಚಿತ್ರಕ್ಕೆ ಮುದ್ದು ಕೊಡಲಿಲ್ಲ. ಮಡದಿಗೆ ಮುದ್ದು ಕೊಟ್ಟು ಮೈ ಮರೆಯುವ ಸಮಯ ಇದೆಲ್ಲ. ನಾನೀಗ ದೇವಸ್ಥಾನಕ್ಕೆ ಹೋಗುವ ಸ್ಥಿತಿಯಲ್ಲಿದ್ದೀನಿ. ನಾನು ಬಿಟ್ಟರೆ ತಾನೇ ನೀನು ಅಲ್ಲಿಗೆ ಹೋಗೋದು. ನಿನ್ನ ಮನೆಗೆದ್ದ ಮಹಾದೇವ ನಿನ್ನ ಮುಂಜಾನೆ ನಿಂತಿರುವಾಗ ಮತ್ತೆ ಹೋಗುವೆ ಆ ಕಲ್ಲು ದೇವರಿಗೆ ಕೈ ಮುಗಿಯಲು? ನನ್ನ ಈ ಮಹಾದೇವನಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ಕೈಲಾಸಪತಿಯಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬದುಕಿಗೆ ಹೋಗ್ತಾ ಇದ್ದೀನಿ. ಬಿಟ್ಟರೆ ತಾನೇ ನೀನು ಅಲ್ಲಿಗೆ ಹೋಗೋದು. ಸಣ್ಣಗಾಯ್ತು ಬಿಡಿ, 24 ಗಂಟೆ ನೀವು ಇಲ್ಲೇ ಕುಳಿತುಕೊಂಡ್ಬಿಡಿ, ಅಂದ್ರೆ ನಿಮ್ಮ ಶಿಕ್ಷಣ ಪೂರ್ತಿ ಆಗುತ್ತೆ. ಮೊದಲೇನೋ ಶಿಕ್ಷಣದ ಸಲುವಾಗಿ ಪ್ರತಿ ವರ್ಷ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗ್ತಾ ಬಂದಿದ್ದೇನೆ. ಆದ್ರೆ ಇದೊಂದು ವರ್ಷ ಕಳೆದು ಅಂದ್ರೆ ನನಗೆ ಕಠೋರ ಶಿಕ್ಷೆ ಅನುಭವಿಸಿದಂತಾಗುತ್ತೆ. ಹಾಗಾದ್ರೆ ಎಷ್ಟು ಬೇಗ ಮದುವೆಗೆ ಮನಸ್ಸು ಮಾಡಿದ್ರಿ? ಮನಸ್ಸು ಮಾಡದಿದ್ದರೆ ಶಾರದಾ ಆ ನಿನ್ನ ಅಣ್ಣನ ಪ್ರಾಣ ಉಳಿತಿರಲಿಲ್ಲ. ಎಷ್ಟಕ್ಕೂ ಮನಸ್ಸು ಮಾಡಿದ್ದಕ್ಕೆ ನನಗೇನು 20 ಬಂದಿಲ್ವಲ್ಲ. ಆದ್ರೆ ನಿನ್ನನ್ನು ಬಿಟ್ಟಿರಬೇಕಲ್ಲ ಅನ್ನುವ ಚಿಂತೆ ಮಾತ್ರ ಕಾಡ್ತಾ ಇದೆ. ಇರ್ಲಿ ಇದೊಂದು ವರ್ಷ ಪೂರ್ತಿ ಮುಗಿಸ್ಕೊಂಡು ಬನ್ನಿ, ಆಮೇಲೆ ಮಡದಿ ಮೋಹ ಮಮಕಾರದಲ್ಲಿ ಹಾಯಾಗಿ ಕಾಲು ಕಳೆಯುವಂತೆ. ರೂಮಿಗೆ ಹೋಗಿ ಅಭ್ಯಾಸದಲ್ಲಿ ಮಗ್ನರಾಗಿ ಆಮೇಲೆ ಮಾತಾಡುವಿರಂತೆ. ಹೋಗುವ ಮುನ್ನ ಈ ನಿನ್ನ ಗಂಡನನ್ನು ಅರಿತಗೊಳಿಸಿ ಹೋಗಲಾರೆಯ? ಸತಿಯಾಜ್ಞೆ ಪಾಲಿಸೋದೇ ಸತಿಯಾದಗಳ ಕರ್ತವ್ಯ. ಹಾಗಾದ್ರೆ ನಿನ್ನ ಈ ಸುಮಧುರ ಕಂಠದಿಂದ ಒಂದು ಸುಂದರ ಗೀತೆಯನ್ನಾದರೂ ಹೋಗ್ರಿ, ನನಗೆಲ್ಲಿಂದ ಬರ್ಬೇಕಾ ಹಾಡು ಪಾಡು? ನೋ ಶಾರದಾ, ನನಗೆ ಪಾಡು ಬೇಡ, ಬರೀ ಹಾಡು ಮಾತ್ರ ಸಾಕು. ಹಠ ಮಾಡದೆ ಒಂದು ಸುಂದರ ಹಾಡು ಹಾಡು. ನೀವು ಹೇಳ್ತೀರ ಅಂದ್ಮೇಲೆ ಹೇಳ್ತೀನಿ.
ಎದ್ದು ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಹೇಳಿದ್ರೆ ಈ ರೀತಿ ಗಣ್ಣ ಜೋಡಿ ಹಾಡ್ತಾ ಕುಣಿತಾ ಕುಪ್ಪಳಿಸ್ತಾ ಇದೀಯ. ಯಾರು ಇಲ್ವಾ ನನಗೆ ಮನೆ? ನಾನು ಬೇಗ ಬರ್ಬೇಕಂತ ಮಾಡಿದ್ದೆ, ಇವರೇ ಬಂಧಿಸ್ಕೊಂಡು ಇದ್ದಿದ್ದಾರೆ ನನ್ನ. ಅವನು ಬಂಧಿಸ್ತಾನೆ, ನೀನು ಜೋಡಿ ನಿಂತ್ಬಿಡು. ಹೋಗು, ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕದ ಪಾತ್ರೆ ತೆಗೆದುಕೊಂಡು ಬಾ. ತೆಗೆದುಕೊಂಡ್ ಬರ್ತೀನಿ. ಅದೇ ನೋಡಿ ಔಷಧದ ಪಾತ್ರೆ ಅಂತ. ಈಗೇನಾಯ್ತಮ್ಮ? ಏನಾಯ್ತ? ನಿನಗೆ ನಾನು ಎಷ್ಟು ಸಾರಿ ಹೇಳಿದೆ ಇಷ್ಟು ಬೇಗ ಮದುವೆ ಬೇಡ ಬೇಡ ಅಂತ. ನನ್ನ ಮಾತನ್ನ ನೀನೆಲ್ಲಿ ಕೇಳ್ತೀಯ? ಅಲ್ಲಮ್ಮ, ನನ್ನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನನಗೆ ಗೊತ್ತಮ್ಮ. ಅಲ್ಲ, ಹೊಸದಾಗಿ ಸೊಸೆ ಮನೆಗೆ ಬಂದಾಗ 4 ದಿನ ಮಗನ ಜೊತೆ ಚೆನ್ನಾಗಿ ನಲಿಲಿ ಅಂತ ಪ್ರತಿಯೊಬ್ಬ ತಾಯಿಯು ಆಶಿಸುತ್ತಿದ್ರೆ ನೀನೇ ತಮ್ಮ ನಮ್ಮ ಮೇಲೆ ಕಡೆಗಣ್ಣಿನ ವರ್ಗ ದೃಷ್ಟಿ ಬೀರ್ತಾ ಇದೆಯಾ? ಹೌದಪ್ಪ, ನೀನು ಜೋಡಿ ಈ ರೀತಿ ಹಾಡುತ್ತಾ ಕುಣಿತಾ ಕುಳಿದ್ಬಿಡು. ಪರೀಕ್ಷೆ ಬಂದ ತಕ್ಷಣ ನನಗೆ ಬರೆಯೋದಕ್ಕಾಗ್ಲಿಲ್ಲ ಅಂತ ಪರೀಕ್ಷೆಯನ್ನು ಬಿಟ್ಟು ಓಡಿ ಬಂದ್ಬಿಡು. ಇಲ್ಲಮ್ಮ, ನನ್ನ ಶಿಕ್ಷಣ ಜವಾಬ್ದಾರಿ ನನಗೆ ಗೊತ್ತಿದೆ. ನೀನು ಮಾತ್ರ ಈ ರೀತಿ ಕಡೆಗಣ್ಣಿನ ವಕ್ಷ ದೃಷ್ಟಿ ಬೀರಬಾರ್ದಮ್ಮ. ಉತ್ತಮರ ಮಗಳಾಗಿದ್ದರೆ ನಿನ್ನ ಮೇಲೆ ಏಕೆ ಬೀಳ್ತಿದ್ದು ನಿನ್ನ ತಾಯಿಯ ಉಗ್ರದೃಷ್ಟಿ? ತವರು ಮನೆಯ ಬಡತನದಿಂದ ಬೇಗನೆ ಮದಿವೆ ಕಾಣದ ಕಂಗಾಲದ ಯೌವನದ ಆ ವೇಗ ತಾಳದೆ ಅದಷ್ಟು ಗಂಡಸರ ತೋರ್ ತೆಕ್ಕಿಯಲ್ಲಿ ಹಕ್ಕಿಯಾಗಿರುವಳು ನಾ ಕಾಣೆ. ನೀನೀಗ ಯಾರಿಗೆ ಮಾತನಾಡುತ್ತಿರುವಿ ಎಂಬ ಅರಿವು ನಿನಗಿದೆ. ಕೊಟ್ಟು ಹಾಕಿದವರ ಮನೆಯಲ್ಲಿ ಮೆತ್ತಗೆ ಮಾತನಾಡುವುದನ್ನು ಬಿಟ್ಟು ಈ ಮನೆಯ ಮಾಲೀಕರ ಮಡವಿಗೆ ಅವಾಚ್ಯ ಶಬ್ದಗಳನ್ನಾಡಿದರೆ ಪರಿಸ್ಥಿತಿ ಗಂಭೀರವಾದೀತು. ಜೋತೆ ನಾರಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡು. ನಾ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀನಿ ಅಂತ ನಿನಗೇನಾದ್ರೂ ಅರಿವಿದೆಯೇನು? ಸುತ್ತು ಕೂಡಿಗಾಗಿ ಈ ಮನೆಯಲ್ಲಿ ನಾನು ಎತ್ತಿ ಬಿದ್ದಿಲ್ಲ. ಈ ನಿನ್ನ ಮಾವ ನಿನ್ನಪ್ಪ ಸತ್ತು ಹೋದ ಮೇಲೆ ನನಗೆ ಧೈರ್ಯ ಹೇಳಬೇಕು, ನನಗೆ ಸಮಾಧಾನ ಮಾಡಬೇಕು ಅಂತ ಈ ಮನೆ ಇರುವಂತ ನನ್ನ ಪಾಲಿನ ದೇವರು ಅವರು. ಧೈರ್ಯ ಹೇಳಲು ಬಂದವನಿಗೆ ಈ ರೀತಿ ಮನೆ ಮುರುಕತನ ಕೆಲಸ ಮಾಡಬಾರಂತ ಹೇಳವ ನೀನು ಅಣ್ಣನಿಗೆ. ಕೊಂಡದ್ದನ್ನು ಆಡಿದರೆ ಕೆಂಡದಂತೆ ಕೋಪವೆಂಬಂತೆ ಷಂಡತೆಯ ಕೈಗೊಂಬೆಯಾಗಿರೋ ನಿನ್ನ ಮಗನಿಗೆ ನನ್ನ ಮಾತಿನ ಅರ್ಥ ಅದು ಹೇಗೆ ತಿಳಿಯದಮ್ಮ? ಒಂದು ಮಾತು ಹೇಳುತ್ತೇನೆ. ಒಂದು ದಿನ ಇದೇ ಹೆಣ್ಣಿನಿಂದಲೇ ನಂದನವಾಗಿರುವ ಈ ನಿನ್ನ ಮನೆ ನಾಯಿಗಳ ತಿರುಗಾಡುವ ನರಕವಾಗುತ್ತಿರುವ ಸಂದೇಹವಿಲ್ಲ. ಜ್ಞಾಪಕದಲ್ಲಿರಲಿ. ಸಮಾಧಾನವಾಯ್ತೇನೋ? ಈಗ ನಿನಗೆ ಸಮಾಧಾನವಾಯ್ತು? ಮನ ಬಂದಂತೆ ಮಾತಾಡಿ ಅವರನ್ನ ಮನೆ ಬಿಟ್ಟು ಹೋಗುವಂತೆ ಮಾಡ್ಬೇಕೇನು? ಮಾಡು. ಇವತ್ತದ ನಾಳೆ ಈ ನಿನ್ನ ತಾಯಿಗೂ ಕೂಡ ಹಂಗಿನ ಮಾತನ್ನು ಮಾತಾಡಿ ನನ್ನಿಂದ ಕೂಡ ಈ ಮನೆಯಿಂದ ಹೊರಗೆ ಹೋಗು. ಸೊಕ್ಕು ಸಂಪತ್ತಿನ ಸೊಕ್ಕು ಈ ರೀತಿ ಮಾಡಿಸ್ತಾ ಇದೆ. ಮಾಡು. ತಾಯಿಗೆ ಈ ರೀತಿ ಮಾತಾಡ್ತಾ ಇದ್ದಿಲ್ಲ, ನಿನಗೆ ಒಳ್ಳೇದಾಗೋದಿಲ್ವಾ? ಅವ ಮುಂದೆ ಬಾಡೈತೆ. ನನ್ನ ತಂದೆಯವರು ಬದುಕಿದ್ದಾಗ ನಂದನವನಂತೆ ಬೆಳಗುತ್ತಿದ್ದ ಈ ನನ್ನ ಮನೆ ಇಂದು ಕುರುಕ್ಷೇತ್ರದ ರಣಭೂಮಿ ಆಯ್ತಲ್ಲ. ವಿಧವೆಯಾದ ನನ್ನ ತಾಯಿ ತನ್ನ ಮಗನ ಭವಿಷ್ಯದ ಬಗ್ಗೆ ವಿಚಾರಿಸುವುದನ್ನು ಬಿಟ್ಟು ತನ್ನ ಅಣ್ಣ ಹೇಳಿದಂತೆ ಕುಣಿಯುತ್ತಿದ್ದಾಳೆ. ನಾನು ಇಷ್ಟು ಬೇಗ ಮದುವೆ ಮಾಡಿಕೊಂಡು ತಪ್ಪು ಮಾಡಿದ್ದೇನೇನೋ ಅಂತ ನನಗೆ ಈಗ ಅನಿಸ್ತಾ ಇದೆ. ಅಲ್ಲ, ನಾನು ಶಾಲೆ ಕಲಿಯಲಿಕ್ಕೆ ಬೆಂಗಳೂರಿಗೆ ಹೋದಾಗ ನನ್ನ ಶಾರದೆಯ ಗತಿ ಇರಲಿ ಕೇವಲ 3 ತಿಂಗಳಷ್ಟೇ. ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಅವಳಿಗಿದೆ. ಹೋಗುವಾಗ ನಾನು ಸ್ವಲ್ಪ ಧೈರ್ಯ ಹೇಳಿ ಹೋದರಾಯಿತು.